ಗೆಳತಿ ಶಾಲಿನಿ ಹೊರಗಡೆ ಆಫೀಸ್ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಜೈ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾನೆ. ಹೀಗಿರುವಾಗ ಒಂದು ದಿನ ಶಾಲಿನಿ ಆಫೀಸ್ಗೆ ಹೋಗುವಾಗ ಕೌಶಿಕ್ ಅನ್ನುವ ವ್ಯಕ್ತಿ ತನ್ನ ಮೊಬೈಲ್ನಲ್ಲಿ ಅವರಿಬ್ಬರ ಫೋಟೋ ತೆಗೆದುಕೊಳ್ಳುತ್ತಾನೆ. ನಂತರ ಜೂಲಿ ಎನ್ನುವ ಸೇಲ್ಸ್ ಗರ್ಲ್ ಜೈ ಹತ್ರ ಬಂದು, ನನ್ನ ಟಾರ್ಗೆಟ್ ಪೆಂಡಿಂಗ್ ಇದೆ, ನನ್ನ ಡಿಟರ್ಜೆಂಟ್ ಪ್ಯಾಕೆಟ್ನ ತಗೊಂಡು ನನಗೆ ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಕೇಳಿಕೊಳ್ಳುತ್ತಾಳೆ. ಜೈ ನನಗೆ ಬೇಡ ಅಂತ ಹೇಳಿದಾಗ ಜೂಲಿ, ನೀವು ಇದನ್ನ ತೆಗೆದುಕೊಳ್ಳುವುದಾದರೆ ನಾನು ನಿಮಗೆ ಹೇಗೆ ಬೇಕೋ ಹಾಗೆ ಡೆಮೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾಳೆ. ಜೈ ಆಕೆಯ ಮಾತಿಗೆ ಮರುಳಾಗಿ, ಹೌದು ಹೌದು, ದುಡ್ಡು ಬೇಕು ಅಂತ ಅಂದ್ರೆ ಹೆಂಗೆ ಬೇಕಾದರೂ ಡೆಮೋ ತೋರಿಸ್ತೀರಾ ಅಲ್ವಾ ಎಂದು ವ್ಯಂಗ್ಯವಾಗಿ ನಗುತ್ತಾ ಅವಳ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಒಳಗಡೆ ಕರೀತಾನೆ. ನಂತರ ಜೂಲಿ ಬಟ್ಟೆ ತೊಳೆಯುವಾಗ ಬಟ್ಟೆ ಒದ್ದೆ ಮಾಡಿಕೊಂಡು ತುಂಬಾ ಹಾಟ್ ಆಗಿ ಕಾಣಿಸಿಕೊಳ್ಳುತ್ತಾಳೆ. ಜೈ ಅವಳನ್ನೇ ನೋಡ್ತಾ ಅವಳಿಗೆ ಹಣ ಕೊಡ್ತಾನೆ. ಆಗ ಜೂಲಿ ಅವನ ಕೈನ ಟಚ್ ಮಾಡಿ, ನಿಮಗೆ ಬೇಕು ಅಂತ ಅಂದ್ರೆ ನಾನು ನಾಳೆನೂ ಕೂಡ ಡೆಮೋ ಕೊಡೋದಕ್ಕೆ ಬರಲ್ಲ ಅಂತ ಕೇಳ್ತಾಳೆ. ಜೈ ಕಾಮದ ಸೆಳೆತಕ್ಕೆ ಒಳಗಾಗಿ ಇದೇ ಟೈಮಿಗೆ ಬಾ ಅಂತ ಹೇಳ್ತಾನೆ. ನಂತರ ಜೂಲಿ ಹೋಗುವಾಗ ಸ್ಮೈಲ್ ಕೊಟ್ಟು ಹೋಗ್ತಾಳೆ. ಆಮೇಲೆ ರಾತ್ರಿ ಜೈಗೆ ಜೂಲಿಯ ನೆನಪು ಕಾಡ್ತಾ ನಿದ್ರೆ ಬರದೆ ಶಾಲಿನಿ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ನೋಡ್ತಾನೆ. ಆಗ ಶಾಲಿನಿ, ನನಗೀಗ ನಿದ್ರೆ ಬರ್ತಾ ಇದೆ, ಬೇಡ ಅಂತ ಹೇಳ್ಬಿಡ್ತಾಳೆ. ಮರುದಿನ ಜೈ ಚೆನ್ನಾಗಿ ರೆಡಿಯಾಗಿ ಜೂಲಿಗಾಗಿ ವೇಟ್ ಮಾಡ್ತಿರ್ತಾನೆ. ನಂತರ ಜೂಲಿ ಅಲ್ಲಿಗೆ ಬರ್ತಾಳೆ. ಆಗ ಜೈ ಅವಳನ್ನ ಒಳಗಡೆ ಕರೆದು ಟೀ ಕೊಟ್ಟು, ನೀವೇನು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಜೂಲಿ ಕುತೂಹಲದಿಂದ, ನೋಡಪ್ಪ, ಸೇಲ್ಸ್ ಗರ್ಲ್ಗೆ ಒಳಗಡೆ ಕರೆದು ಕೂರಿಸಿ ಟೀನು ಕೊಡ್ತಾರಂತೆ, ನನಗೆ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು ಅಂತ ಹೇಳ್ತಾಳೆ. ನಂತರ ನಾನು ಬಿಕಾಂ ಫೈನಲ್ ಇಯರ್ ಓದ್ತಾ ಇದ್ದೀನಿ, ಸ್ಟಡಿಗೋಸ್ಕರ ಈ ಪಾರ್ಟ್ ಟೈಮ್ ಜಾಬ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ತನ್ನ ಬಟ್ಟೆ ಮೇಲೆ ಟೀನ ಚೆಲ್ಕೊಂಡು ಬಿಡ್ತಾಳೆ. ಚೆಲ್ಲಿತು ಚೆಲ್ಲಿತೋ, ಟೀ ಚೆಲ್ಲಿತೋ ಅಂತ ನಾಟಕವಾಡುತ್ತಾಳೆ. ಆಗ ಜೈ, ನೀವು ಬಾತ್ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳಿ ಅವಳಿಗೆ ಬಟ್ಟೆ ಕೊಡೋದಕ್ಕೆ ಹೋಗ್ತಾನೆ. ಆಗ ಜೂಲಿ ಟವೆಲ್ನಲ್ಲಿ ಇದ್ದು ಅವಳನ್ನ ನೋಡಿದಂತಹ ಜೈಗೆ ಮೂಡ್ ಬಂದು ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ಜೂಲಿ, ನಾನಿನ್ನು ಹೊರಡುತ್ತೇನೆ ಅಂತ ಹೇಳ್ತಾಳೆ. ಆಗ ಜೈ, ನಿನಗೆ ಮತ್ತೆ ಹಣ ಏನಾದರೂ ಬೇಕಾದ್ರೆ ನನಗೆ ಕಾಲ್ ಮಾಡು ಅಂತ ಹೇಳಿ ಕಳಿಸ್ತಾನೆ. ಆಮೇಲೆ ನೈಟ್ 10 ಗಂಟೆ ಆದ್ರೂ ಜೈ ವರ್ಕ್ ಮಾಡ್ತಾ ಕೂತ್ಕೊಂಡಿರ್ತಾನೆ. ಆಗ ಶಾಲಿನಿ, ಈ ಟೈಮ್ನಲ್ಲಿ ವರ್ಕ್ ಮಾಡ್ತಾ ಫೈಟ್ನ ಹಾಳು ಮಾಡಬೇಡ, ಬಾ ರೂಮ್ಗೆ ಹೋಗಿ ಎಂಜಾಯ್ ಮಾಡೋಣ ಅಂತ ಕರೀತಾಳೆ. ಜೈ ಬೇಸರದಿಂದ, ನನಗೀಗ ತುಂಬಾನೇ ವರ್ಕ್ ಇದೆ ಅಂತ ಅವಳಿಗೆ ಮಲಗೋದಕ್ಕೆ ಹೇಳ್ತಾನೆ. ಅದೇ ಸಮಯಕ್ಕೆ ಜೂಲಿ ಜೈಗೆ ಕಾಲ್ ಮಾಡ್ತಾಳೆ. ಆಗ ಜೈ ಮಾತಾಡೋದಕ್ಕೆ ಹೊರಗಡೆ ಹೋಗ್ತಾನೆ. ಆಗ ಜೂಲಿ, ನಾನು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೀನಿ ಅಂತ ಹೇಳ್ತಾಳೆ. ಆಗ ಜೈ, ನಾನು ಕೂಡ ಅಂತ ಹೇಳ್ತಾನೆ. ಆಗ ಜೂಲಿ, ನಾಳೆ ನಾವು ಮೀಟ್ ಆಗೋಣ್ವಾ ಅಂತ ಕೇಳ್ತಾಳೆ. ಆಗ ಜೈ, ನಿನ್ನಂತ ಹುಡುಗಿ ಕರೆದರೆ ಮಿಸ್ ಮಾಡೋದಕ್ಕೆ ಆಗುತ್ತಾ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಶಾಲಿನಿ ಅಲ್ಲಿಗೆ ಬಂದು, ಯಾರು ಕಾಲ್ ಮಾಡಿದ್ದು ಅಂತ ಕೇಳ್ತಾಳೆ. ಆಗ ಜೈ, ನನ್ ಫ್ರೆಂಡ್ ಅಂತ ಹೇಳ್ಬಿಡ್ತಾನೆ. ಮರುದಿನ ಜೈ ಜೂಲಿಗೆ ಕಾಲ್ ಮಾಡ್ತಾನೆ. ಆಗ ಜೂಲಿ, ನಾನು ನಿನಗಾಗಿ ಒಂದು ರೂಮ್ನ ಬುಕ್ ಮಾಡಿದೀನಿ, ಅಲ್ಲಿ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಅಲ್ಲಿಗೆ ಬರೋದಿಕ್ಕೆ ಹೇಳ್ತಾಳೆ. ಆಗ ಜೈ ರೆಡಿಯಾಗಿದ್ದನ್ನ ನೋಡಿ ಶಾಲಿನಿ, ಯಾಕೆ, ಎಲ್ಲಿಗೆ ಹೊರಟಿದ್ದೀರಾ ಅಂತ ಕೇಳ್ತಾಳೆ. ಆಗ ಜೈ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಜೂಲಿ ಹತ್ರ ಹೋಗ್ತಾನೆ. ನಂತರ ಜೂಲಿ ಜೈನನ್ನ ಒಂದು ಹೋಟೆಲ್ ರೂಮ್ಗೆ ಕರ್ಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಸ್ವರ್ಗ ಸುಖ ಕಾಣ್ತಾಳೆ. ಆಗ ಕೌಶಿಕ್ ಪೊಲೀಸ್ ಡ್ರೆಸ್ನಲ್ಲಿ ಅಲ್ಲಿಗೆ ಬಂದು ಅವರಿಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾನೆ. ಆಗ ಜೈ ಭಯದಿಂದ, ಪ್ಲೀಸ್ ನಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಡಿ, ಹಣ ತಗೊಂಡು ಈ ವಿಷಯನ ಇಲ್ಲೇ ಮುಗಿಸಿಬೇಡಿ ಅಂತ ಕೌಶಿಕ್ಗೆ ಹೇಳ್ತಾನೆ. ಆಗ ಕೌಶಿಕ್ ಜೈಗೆ 5 ಲಕ್ಷ ಹಣ ಕೇಳ್ತಾನೆ. ಆಗ ಜೈ, ಸದ್ಯಕ್ಕೆ 2 ಲಕ್ಷ ಅರೇಂಜ್ ಮಾಡಿ 3 ದಿನ ಬಿಟ್ಟು 3 ಲಕ್ಷ ಹಣ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಕೌಶಿಕ್ ಆಯ್ತು ಅಂತ ಹೇಳಿ ಜೈ ಮತ್ತೆ ಅವಳ ಫೋಟೋ ತೆಗೆದುಕೊಳ್ಳುತ್ತಾನೆ. ನಂತರ ಜೂಲಿಯನ್ನ ಬಿಟ್ಟು ಮನೆಗೆ ಹೋದಂತಹ ಜೈ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಆಗ ಶಾಲಿನಿ ಜೈನನ್ನ ಊಟ ಕರೀತಾಳೆ. ಆಗ ಜೈ ಸಿಟ್ಟಿನಿಂದ, ನನಗೆ ಹಸಿವಿಲ್ಲ, ನನ್ನನ್ನ ಕರಿಬೇಡ ಅಂತ ಶಾಲಿನಿ ಮೇಲೆ ಕೂಗಾಡ್ತಾನೆ. ಈ ಕಡೆ ಜೂಲಿ ನಗುತ್ತಾ, ಈ ಸಲ ನೀನು ಒಳ್ಳೆ ಪಾರ್ಟಿಯನ್ನೇ ಹುಡುಕಿದ್ದೀಯಾ ಅಂತ ಕೌಶಿಕ್ಗೆ ಹೇಳ್ತಾಳೆ. ಆಗ ಕೌಶಿಕ್ ಜೈಗೆ, ನೀನು ವಾಷಿಂಗ್ ಪೌಡರ್ ಕೊಟ್ಟೆ, ಆದ್ರೆ ನನಗೇನೂ ಇಲ್ವಾ ಅಂತ ಕೇಳ್ತಾನೆ. ಆಗ ಜೂಲಿ ನಗುತ್ತಾ, ನಾನು ಕಂಪ್ಲೀಟ್ ನಿನ್ನವಳೆ ಅಂತ ಹೇಳಿ ಕೌಶಿಕ್ಗೆ ಸ್ವರ್ಗ ಸುಖ ತೋರಿಸ್ತಾಳೆ. ಮರುದಿನ ಕೌಶಿಕ್ ಜೈಗೆ ಡೌಟ್ ಬರ್ದ ಹಾಗೆ ಇರು ಅಂತ ಜೂಲಿಗೆ ಹೇಳ್ತಾಳೆ. ಆಗ ಜೂಲಿ ನಗುತ್ತಾ, ನಾನು ಆಲ್ರೆಡಿ 100 ಜನರ ಜೊತೆ ಈ ಡ್ರಾಮಾನ ಮಾಡಿದ್ದೀನಿ, ನನ್ನಿಂದ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಬೇಗನೆ ಜೈನಿಂದ ಹಣ ಸಿಕ್ರೆ ಈ ಸಿಟಿನ ಬಿಟ್ಟು ಬೇರೆ ಕಡೆ ಹೋಗಿ ಮತ್ತೊಂದು ಬೇಟೆನ ಹುಡುಕೋಣ ಅಂತ ಹೇಳ್ತಾಳೆ.
ನಂತರ ಜೈ ತನ್ನ ಫ್ರೆಂಡ್ ಆಕಾಶ್ಗೆ ಕಾಲ್ ಮಾಡಿ ನಾಳೆ ನನಗೆ ಅರ್ಜೆಂಟ್ ಆಗಿ 3 ಲಕ್ಷ ಹಣ ಬೇಕು ಅಂತ ಕೇಳ್ತಾನೆ. ಆಗ ಆಕಾಶ್ ನಾಳೆ ಬಾ ಕೊಡ್ತೀನಿ ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳಿಸಿಕೊಂಡ ಶಾಲಿನಿ ಗಂಭೀರವಾಗಿ ನಿನಗೆ ಅಷ್ಟೊಂದು ಹಣ ಯಾಕ್ ಬೇಕಾಗಿದೆ ಅಂತ ಕೇಳ್ತಾಳೆ. ಆಗ ಜೈ ಸುಳ್ಳು ಹೇಳುತ್ತಾ ನನ್ನ ಮತ್ತೊಬ್ಬ ಫ್ರೆಂಡ್ಗೆ ಬೇಕಾಗಿದೆ, ಅದಕ್ಕಾಗಿ ಹಾಗೆ ನಾನು ಅವನಿಗೋಸ್ಕರ ಈ ಹಣನ ಅರೇಂಜ್ ಮಾಡ್ತಾ ಇದೀನಿ ಅಂತ ಹೇಳಿ ಹೋಗ್ತಾನೆ. ನಂತರ ಜೈ 3 ಲಕ್ಷ ಹಣನ ರೆಡಿ ಮಾಡಿ ಕೌಶಿಕ್ಗೆ ಕಾಲ್ ಮಾಡ್ತಾನೆ. ಆಗ ಕೌಶಿಕ್ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಜೈನಿಂದ ಹಣನ ಕಸ್ಕೊಂಡು ಹೊರಟು ಹೋಗ್ತಾನೆ. ಆಗ ಜೈನ ತಲೆಗೆ ಏಟ್ ಆಗೋಗ್ಬಿಡುತ್ತೆ. ಏನ್ ಮಾಡಬೇಕು ಅಂತ ತೋಚದೆ ವಾಪಸ್ ಮನೆಗೆ ಹೋಗ್ತಾನೆ. ಆಗ ಶಾಲಿನಿ ಆತಂಕದಿಂದ ನಿಮ್ಮ ತಲೆಗೆ ಹೇಗೆ ಏಟಾಯ್ತು ಅಂತ ಕೇಳ್ತಾಳೆ. ಅದೇ ಸಮಯಕ್ಕೆ ಕೌಶಿಕ್ ಜೈಗೆ ಕಾಲ್ ಮಾಡಿ ಹಣ ಎಲ್ಲಿ ಅಂತ ಕೇಳ್ತಾನೆ. ಆಗ ಜೈ ಕಳವಳದಿಂದ ನಾನು ನಿಮಗೆ ಹಣ ಕೊಡಬೇಕು ಅಂತಾನೆ ಬಂದಿದ್ದೆ, ಆದ್ರೆ ಕಳ್ಳ ಅದನ್ನ ಕಿತ್ತುಕೊಂಡು ಓಡಿ ಹೋದ ಅಂತ ಹೇಳ್ತಾನೆ. ಆಗ ಕೌಶಿಕ್ ಸಿಟ್ಟಿನಿಂದ ನೀನು ಸುಳ್ಳು ಹೇಳ್ತಾ ಇದ್ದೀಯಾ, ನೀನು ನಾಳೆ ನನಗೆ ಹಣ ಕೊಡದೆ ಹೋದ್ರೆ ನಿನ್ನ ವಿಷಯನ ನಿನ್ನ ವೈಫ್ಗೆ ತಿಳಿಸಿಬಿಡ್ತೀನಿ ಅಂತ ಹೇಳ್ಬಿಡ್ತಾನೆ. ಆಗ ಜೈ ಭಯದಿಂದ ಬೇಡ ನಾನು ನಾಳೆ ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆನ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಶಾಲಿನಿ ಗಂಭೀರವಾಗಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯಾ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಜೈನನ್ನ ಕೇಳ್ತಾಳೆ. ಆಗ ಜೈ ದುಃಖದಿಂದ ಹಿಂದೆ ನಡೆದ ಘಟನೆಗಳನ್ನೆಲ್ಲ ಶಾಲಿನಿಗೆ ಹೇಳಿ ಸಾರಿ ಕೇಳ್ತಾನೆ. ಆಗ ಶಾಲಿನಿ ಕೋಪ ಮತ್ತು ದುಃಖದಿಂದ ಪೊಲೀಸ್ ಅವರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಟ್ಟು ನನಗೆ ಜೂಲಿಯ ಫೋಟೋ ತೋರಿಸು ಅಂತ ಹೇಳ್ತಾಳೆ. ನಂತರ ಜೈ ಜೂಲಿಯ ಫೋಟೋ ಶಾಲಿನಿಗೆ ತೋರಿಸ್ತಾನೆ. ಆಗ ಶಾಲಿನಿಗೆ ಜೂಲಿಯನ್ನ ಕೌಶಿಕ್ ಜೊತೆ ನೋಡಿದ್ದು ನೆನಪಾಗುತ್ತೆ. ಶಾಲಿನಿ ನಿರ್ಧಾರದಿಂದ ನನಗೀಗ ಎಲ್ಲಾನೂ ಅರ್ಥ ಆಯ್ತು, ಈ ಕೇಸನ್ನ ನಾನೇ ಕ್ಲಿಯರ್ ಮಾಡ್ತೀನಿ, ನೀನು ನಾನು ಹೇಳಿದ ಹಾಗೆ ಮಾಡು ಸಾಕು ಅಂತ ಹೇಳಿ ಜೂಲಿಗೆ ನಾಳೆ ಮೀಟ್ ಆಗೋದಿಕ್ಕೆ ಬರುವಂತೆ ಹೇಳೋದಕ್ಕೆ ಹೇಳ್ತಾಳೆ. ನಂತರ ಜೈ ಜೂಲಿಗೆ ಮರುದಿನ ಮೀಟ್ ಆಗೋದಕ್ಕೆ ಹೇಳಿದಾಗ ಜೂಲಿ ಕಾರ್ನಲ್ಲಿ ಜೈನನ್ನ ಮೀಟ್ ಆಗಿ ನಿನ್ನನ್ನ ಪೊಲೀಸ್ ಅವರಿಗೆ ಹಣ ಕೊಟ್ಟಿಲ್ವಾ, ಅವರು ನನಗೆ ಕಾಲ್ ಮಾಡಿ ಹೆದರಿಸ್ತಾ ಇದ್ದಾರೆ, ನೀನು ಬೇಗ ಅವರ ಹಣನ ತಲುಪಿಸಿಬಿಡು ಅಂತ ಹೇಳ್ತಾಳೆ. ಆಗ ಜೈ ನಟಿಸುತ್ತಾ ಆಯ್ತು ನೀನೇನು ಹೆದರಿಕೋಬೇಡ ಅಂತ ಅವಳಿಗೆ ಸಮಾಧಾನ ಮಾಡೋ ಹಾಗೆ ಮಾಡಿ ಅವಳ ವ್ಯಾನಿಟಿ ಬ್ಯಾಗ್ನಲ್ಲಿ 2 ಲಕ್ಷ ಹಣನ ಹಾಕ್ಬಿಡ್ತಾನೆ. ನಂತರ ಜೂಲಿಗೆ ಆ ಹಣದ ವಿಷಯ ಗೊತ್ತಾಗೋದೇ ಇಲ್ಲ, ಹಾಗೆ ಮನೆಗೆ ಹೊರಟು ಹೋಗ್ತಾಳೆ. ಜೈ ಕೌಶಿಕ್ಗೆ ಮೀಟ್ ಆಗಿ 1 ಲಕ್ಷ ಹಣ ಅಷ್ಟೇ ಕೊಡ್ತಾನೆ. ಆಗ ಕೌಶಿಕ್ ಸಿಟ್ಟಿನಿಂದ 2 ಲಕ್ಷ ಹಣ ಎಲ್ಲಿ ಅಂತ ಕೇಳ್ತಾನೆ. ಆಗ ಜೈ ಆ ಹಣನ ನಿನಗೆ ಕೊಡ್ತೀನಿ ಅಂತ ಜೂಲಿನೇ ತಗೊಂಡು ಹೋಗಿದ್ದಾಳೆ ಅಂತ ಹೇಳ್ಬಿಡ್ತಾನೆ. ಆಗ ಕೌಶಿಕ್ ಕೋಪದಿಂದ ನೇರವಾಗಿ ಜೂಲಿ ಹತ್ರ ಹೋಗಿ ಜೈ ಕೊಟ್ಟ 2 ಲಕ್ಷ ಹಣ ಎಲ್ಲಿ ಅಂತ ಕೇಳ್ತಾನೆ. ಆಗ ಜೂಲಿ ಗಾಬರಿಯಿಂದ ನನಗೆ ಗೊತ್ತಿಲ್ಲ, ನಾನು ಯಾವ ಹಣನೂ ನೋಡಿಲ್ಲ ಅಂತ ಹೇಳ್ತಾಳೆ. ಆಗ ಕೌಶಿಕ್ ಅವಳ ಬ್ಯಾಗ್ನ ಚೆಕ್ ಮಾಡ್ತಾನೆ. ಹಣ ಇದ್ದದ್ದನ್ನ ನೋಡಿ ಕ್ರೂರವಾಗಿ ನನಗೆ ಮೋಸ ಮಾಡ್ತೀಯಾ ಅಂತ ಜೂಲಿನ ಕೊಲೆ ಮಾಡ್ಬಿಡ್ತಾನೆ. ಆಗ ಶಾಲಿನಿ ಹಾಗೂ ಜೈ ಪೊಲೀಸ್ ಅವರ ಜೊತೆ ಅಲ್ಲಿಗೆ ಬಂದು ಕೌಶಿಕ್ ಬ್ಲಾಕ್ ಮೈಲ್ ಮಾಡಿರೋ ವಿಷಯ ತಿಳಿಸುತ್ತಾರೆ. ನಂತರ ಪೊಲೀಸ್ ಅವರು ಬ್ಲಾಕ್ ಮೈಲ್ ಹಾಗೂ ಜೂಲಿಯನ್ನ ಕೊಲೆ ಮಾಡಿದ್ದಕ್ಕಾಗಿ ಕೌಶಿಕ್ನನ್ನ ಅರೆಸ್ಟ್ ಮಾಡ್ತಾರೆ. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ.